ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ರಾತ್ರಿ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಮತ್ತೆ ಇಬ್ರು ಸೇರಿ ಮಾರ್ಕೆಟ್ ಹೋಗಾಕ ರೆಡಿಯಾಗಿ ಕೂತಿದಾರ. ನಾನಾ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಮನಿಯೊಳಗೆ ಸ್ವಲ್ಪ ಕೆಲಸ ಇತ್ತ. ಹಂಗಾಗಿ ಅದನ್ನ ನಾನು ಮಾಡ್ಕೋತೇನ, ನೀವು ಆರಾಮಾಗಿ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಒಂದು ಲಿಸ್ಟ್ ಕೂಡ ಮಾಡಿ ಕೊಟ್ಟಿದ್ದೆ. ಸೊ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ ಇವಾಗ. ನೋಡ್ಬೋದು ಇಲ್ಲಿ ಬಾಳೆ ಕಂಬ, ಆಮೇಲೆ ಮಾವಿನ ಟೊಂಗೆ, ಇನ್ನು ಕೆಲವೊಂದಷ್ಟು ಪೂಜಾಕ್ ಬೇಕಾಗಿರುವಂತ ಇಂಪಾರ್ಟೆಂಟ್ ಸಾಮಾನೆಲ್ಲ ತಗೊಂಡ್ ಬಂದಿದ್ದಾರೆ. ಸೊ ಇನ್ನ ರಾತ್ರಿಯಿಂದ ಶುರು ಆಗ್ತೈತಿ ಕೆಲಸ. ಇದು ಹಬ್ಬದ ಕೆಲಸ ಅಂದ್ರೆ ಭಾಳ ಇರ್ತೈತಿ ನೋಡ್ರಿ. ಎಷ್ಟು ಮಾಡಿದ್ರೂ ಬೇಗ ಮುಗಿಯೋದು ಇಲ್ಲ. ನೋಡ್ಬೇಕು ನಮ್ದು ಏನೇನ್ ಆಗ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ಬೋದಾ, ನಮ್ ಸುಂದ್ರಿ ಕೂತಾಳ. ಸುಂದ್ರಿ ಹಿಂದ ಬ್ಲಾಕ್ ಕಲರ್ ಒಂದು ಬೆಕ್ ಬಂದ್ ಕೂತೈತಿ. ಅದು ಎಲ್ಲಿದಂತ ಗೊತ್ತಿಲ್ಲ, ಇವತ್ತ ಫಸ್ಟ್ ಟೈಮ್ ನೋಡಕತ್ತೀವಿ. ಆರಾಮಾಗಿ ಕೂತಾವ ಎರಡು. ಇವತ್ತ ರಾತ್ರಿ ನಾನು ಪನ್ನೀರ್ ಫ್ರೈ ಮಾಡಿದ್ದೆ ನೋಡ್ರಿ, ಸಖತ್ತಾಗಿ ಟೇಸ್ಟಿಯಾಗಿ ಆಗಿತ್ತ. ಊಟ ಮುಗಿಸ್ಕೊಂಡು ಬಾಂಡಿ ಎಲ್ಲ ತಿಕ್ಕಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಕೆಲಸ ಶುರು ಮಾಡ್ಕೊಂಡೆ ನೋಡ್ರಿ. ನಮ್ಮ ಚಿನ್ನು ಭಾಳ ಕಾಡಾಕತ್ತಿದ್ದ, ಹಾಗಾಗಿ ಇನ್ನು ಕೆಲಸ ಮಾಡಕ್ ಕೊಡಂಗಿಲ್ಲ ಅಂತ ಹೇಳಿ ಒಂದೋಗ ಚಿನ್ನನ್ ಕರ್ಕೊಂಡು ಹೋಗಿ ಮಲ್ಕೊ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಅವರು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೇವೆ. ಪಾಪ ನಮ್ಮ ಹಸ್ಬೆಂಡ್ ಅವರು ಕೂಡ ಎಷ್ಟೇ ಲೇಟ್ ಆದರೂ ಕೂಡ ಈಗ ಹೆಲ್ಪ್ ಮಾಡ್ತೀನಿ, ಹಿಂಗ ನಾಳೆ ನಂದು ಆಫೀಸ್ ಐತೆ ಅಂತ ಹೇಳಿದ್ದಾರೆ. ಸೊ ಕಸ ಎಲ್ಲ ಗೂಡಿಸ್ಬಿಟ್ಟು ಈಗ ನೆಲ ಒರೆಸ್ಕೊಳಕತ್ತೇನ. ಪೂಜೆ ಇಲ್ಲೇ ಮಾಡ್ಕೋಬೇಕಂತ ಅನ್ಕೊಂಡೇವಿ. ಈ ಕರ್ಟನ್ ನಾನು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಿದೆ ನೋಡ್ರಿ. ಸೊ ಕೆಲವೊಂದಷ್ಟು ಆನ್ಲೈನ್ ಒಳಗೆ ಪೂಜೆ ಆಗ್ಬೇಕಾಗಿರುವಂಥ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೇನೆ. ಅದರದ ವಿಡಿಯೋ ಕೂಡ ಹಾಕಿದ್ದೇನೆ, ಮತ್ತು ಲಿಂಕನ್ನು ಕೂಡ ಹಾಕಿದ್ದೇನೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಿಬಿಟ್ಟು ಏನಂತ ಅನಿಸ್ತೈತಿ ಅದನ್ನ ಕಮೆಂಟ್ ಮಾಡಿರಿ. ಕರ್ಟನ್ ಹಾಕಿ ಇಲ್ಲಿ ರಂಗೋಲಿ ತೆಗಿಯಾಕತ್ತೇನ. ರಂಗೋಲಿ ಇದು ಕುಬೇರ ರಂಗೋಲಿ ಅಂತ ನೋಡ್ರಿ. ಸೊ ಸಿಂಪಲ್ ಆಗಿ ತೆಗಿಯಾಕತ್ತೇನ. ಕುಂಕುಮ ಅರ್ಶಿನ ಹಾಕಿದ್ನಿ. ರಂಗೋಲಿ ಕೆಳಗೆ ಯಾಕೆ ತೆಗಿಯಾಕತ್ತೇನ ಅಂದ್ರೆ ಟೇಬಲ್ ಮ್ಯಾಗ ಸರಿ ಅನ್ಸೋದಿಲ್ಲ, ಮತ್ತು ಮೇಲ್ಗಡೆ ಎಲ್ಲ ಪೂಜೆ ಮಾಡ್ಬೇಕಾಗ್ತೈತಿ. ಅದೇನಾದರೂ ಮತ್ತೆ ಹೆಚ್ಚು ಕಡಿಮೆ ಅಂದ್ರೆ ಏನಾದರೂ ಕೆಡ್ತೈತಿ ಅನ್ಕೊಂಡು ಕೆಳಗನ ಹಾಕಿದ್ನಿ. ಸೊ ಈಗೇನು ಅದು ರಂಗೋಲಿಗ ಏನು ಟಚ್ ಆಗಂಗಿಲ್ಲ. ಸೊ ಒಂದು ಟೇಬಲ್ ಇಟ್ಕೊಂಡ್ವಿ ನೋಡ್ರಿ. ಈ ಟೇಬಲ್ ಮೇಲೆ ನಾನು ಪೂಜೆ ಮಾಡ್ಬೇಕಂತ ಅನ್ಕೊಂಡೇನ. ಸೊ ನಾವು ಎರಡು ಮಾರ್ಕೆಟ್ ಒಳಗೆ ಮಾಲೆ ತೊಗೊಂಡು ಬಂದಿದ್ವಿ, ರೆಡ್ ಕಲರ್ದು. ಸೊ ಭಾಳ ಚೆನ್ನಾಗಿದಾವೆ ನೋಡ್ರಿ ಮಾಲೆ, ಕಡಿಮೆ ರೇಟ್ ಒಳಗೆ ಸಿಗ್ತಾವ. ಅಂದ್ರೆ ಸ್ವಲ್ಪ ಹುಡುಕಾಡಿ ತೊಗೋಬೇಕಾಗ್ತೈತಿ ಮಾರ್ಕೆಟ್ ಒಳಗೆ ಹೋದ್ರೆ. ಸೊ ನಂಗಂತೂ ಭಾಳ ಲೈಕ್ ಆಗೈತಿ ಈ ಮಾಲೆ. ಗ್ರೀನ್ ಇದು ಗ್ರೀನ್ ಕರ್ಟನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಾಗೈತಿ ನೋಡ್ರಿ. ಮತ್ತು ಒಂದು ಪಿಂಕ್ ಕಲರ್ ಒಳಗೆ ವೀಲ್ ಇತ್ತು. ಸೊ ಅದನ್ನ ಆ ಥರ ನಾವು ಡೆಕೋರೇಷನ್ ಮಾಡಿದ್ವಿ. ಆಮೇಲೆ ಟೇಬಲ್ ಎರಡು ಇಟ್ಟಿದ್ದೇವೆ, ಅಂದರೆ ಒಂದು ದೊಡ್ಡ ಟೇಬಲ, ಒಂದು ಸಣ್ಣದ ಟಿಪಾಯಿ ಇಟ್ಟಿದ್ದೇವೆ. ಮತ್ತು ಈಗ ಏನು ಹಾಕಕತ್ತೇನಲ್ಲ ಮ್ಯಾಟ್, ಇದನ್ನು ಕೂಡ ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಿದ್ದೇನೆ. ಇದು ಹೊಸದೈತೆ ಅಂದ ಕೂಡಲೇ ಪೂಜಾಕ್ಕೆ ಯೂಸ್ ಮಾಡ್ಬೇಕಂತ ಹೇಳಿ ತೊಗೊಂಡಿರೋದು. ಸೊ ನೋಡ್ಬೋದು ಇಲ್ಲಿ ಇದನ್ನು ಕೂಡ ಸೆಟಪ್ ಮಾಡಕತ್ತೇನೆ. ಇದಕ್ಕೆ ಆ ಕಡೆ ಈ ಕಡೆ ಎಲ್ಲ ನಾನು ಸ್ವಲ್ಪ ಪಿನ್ನದು ಹಾಕಿ ಇದು ಮಾಡ್ಬೇಕು ನೋಡ್ರಿ, ಇಲ್ಲಾಂದ್ರೆ ಸರಿ ಕಾಣಂಗಿಲ್ಲ. ಎಲ್ಲ ಮುಗಿಸ್ಕೊಂಡ್ವಿ ರಾತ್ರಿ. ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕಂದ್ರೆ ರಾತ್ರಿ 2 ಗಂಟೆ ಆಯ್ತು ನೋಡ್ರಿ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ನೆಲ ಒರೆಸ್ಕೊಳತ್ತೇನೆ. ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗೋವರೆಗೂ ನಾನು ಎಷ್ಟಾಗ್ತದೆ ಅಷ್ಟೇ ಹೆಲ್ಪ್ ಮಾಡಿಕೊಟ್ಟು ಹೋಗ್ತೇನೆ ಅಂದಿದ್ರು, ಅದೊಂದು ಖುಷಿ. ಈ ಕಡೆ ನಾನು ಆನ್ಲೈನ್ ಒಳಗೆ ಒಂದು ಗಣೇಶನ ಮೂರ್ತಿ ಆರ್ಡರ್ ಮಾಡಿದ್ದೆ, ಭಾಳ ಚೆನ್ನಾಗೈತೆ ನೋಡ್ರಿ ಅದು. ಸೊ ಅದನ್ನು ಬಾಗಲ್ ಮೇಲ್ಗಡೆ ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಸುಂದ್ರಿ ಇಲ್ಲೇ ಕೂತಿದ್ದಾಳ, ನಮ್ಮ ಜೊತೆಗನ ಎದ್ದಿದ್ಲ. ನಮ್ಮ ಕೆಲಸ ಮಾಡುವಲ್ಲೆಲ್ಲ ಬಂದು ಕೂತ್ಕೊಂಡು ನೋಡಾಕತ್ತಾಳ. ಈ ಕಡೆ ನೋಡಿದ್ರೆ ಇಲ್ಲಿ ನಾನು ಆನ್ಲೈನ್ ಒಳಗೆ ಒಂದು ತೋರಣ ಆರ್ಡರ್ ಮಾಡಿದ್ದೆ ನೋಡ್ರಿ, ಭತ್ತದ ತೋರಣ. ಸ್ವಲ್ಪ ಇರುವೆದಾಗಿದ್ವು, ಅದನ್ನೆಲ್ಲ ಜಾಡಿಸ್ಬಿಟ್ಟು ಮತ್ತು ಬಾಗಲ್ಗೆ ಹಾಕಿದ್ನಿ. ಆಮೇಲೆ ಆರ್ಟಿಫಿಷಿಯಲ್ 2 ಮಾಲೆ ಇದ್ವು, ಅವನು ಕೂಡ ಹಾಕಿದ್ನಿ. ಒಳಗಡೆ ಬಂದುಬಿಟ್ಟು ಇವಾಗ ಮಾವಿನ ಎಲೆಯದು ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾವಿನ ಎಲೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳಕತ್ತಾರ. ಚೆನ್ನಾಗಿ ಆಗಿದಾವ. ನಾನು ಕೈಗೆ ಕಂಕಣ ಕಟ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೇನೆ. ಸೊ ನಾನು ಕಂಕಣ ರೆಡಿ ಮಾಡತ್ತೇನೆ, ಅವರ ಡೆಕೋರೇಷನ್ಗೆ ರೆಡಿ ಮಾಡತ್ತಾರ. ಸೊ ಡೆಕೋರೇಷನ್ ಏನಂತ ಹೇಳಿ ತೋರಿಸ್ತೇನಂತ ವೇಟ್ ಮಾಡ್ಕೊಳ್ರಿ. ಸೊ ನೋಡ್ಬೋದು ಇಲ್ಲಿ ಮಾವಿನ ಎಲೆ ಎಲ್ಲ 4 ಇವನ್ ತೊಗೊಂಡ್ಬಿಟ್ಟು ನಡುವ ಒಂದೊಂದು ಹೂ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿ ತೋರಣ ಟೈಪ್ ಹಾಕಿದ್ರು. ಇದು ನೋಡ್ಬೋದು ಲಕ್ಷ್ಮೀ ದೇವಿ ಮೂರ್ತಿ ನೋಡ್ರಿ. ಸೊ ನಾನು ಬೆಳ್ಳಿದ ಯೂಸ್ ಮಾಡಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಏನಾದರೂ ಇದು ಮಾಡ್ಬೇಕಂತ ಹೇಳಿ ತಗೊಂಡಿದ್ದೆ. ಅದಾದ್ಮೇಲೆ ಇಲ್ಲಿ ಹೊಸ್ತಿಲಕ್ಕ ನಾನು ಅರಿಶಿನ ಹಚ್ಚತ್ತೀನಿ ನೋಡ್ರಿ. ಅರಿಶಿನ ಹಚ್ಚೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು. ಶುಕ್ರವಾರ ದಿನ ಮತ್ತು ಮಂಗಳವಾರ ದಿನ ಹಬ್ಬ ಅದು ಇದ್ದಾಗ ಎಲ್ಲ ಹಚ್ಬೇಕು. ನೋಡ್ಬೋದು ಇಲ್ಲಿ ಹಚ್ಬಿಟ್ಟು ನಾನು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಎಲ್ಲ ತೆಗೆದೆ. ಸಿಂಪಲ್ಲಾಗಿ ರಂಗೋಲಿ ತೆಗ್ದಿನ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ನೋಡ್ರಿ. ಮತ್ತು ಏನೇನು ಮಾಡಿದ್ದೇನೆಂದ್ರೆ ಇಲ್ಲಿ ನೋಡ್ಬೋದು ನೀವು, ಮೂರ್ತಿಗೆ ಅರಿಶಿನ ಎಲ್ಲ ಹಚ್ಚಿದ್ದೇನೆ. ಒಂದು ಈ ಸೈಡ್ ನೋಡಿದರೆ ಕಂಕಣಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿಕೊಂಡೆ. ಹೂವು ಅಷ್ಟೇ ಕಟ್ಟಿಲ್ಲ. ಆಮೇಲೆ ಪೂಜಾಕ್ಕೆ ಏನೇನು ಬೇಕೋ ಎಲ್ಲ ನಾನು ತೊಗೊಂಡು ಬಂದು ಇಲ್ಲೇ ನಾನು ಇಟ್ಕೊಂಡೆನ. ಎಲ್ಲ ಒಂದೇ ಕಡೆ ಇಟ್ಕೊಂಡ್ವಿ ಅಂದರೆ ಪೂಜೆ ಮಾಡೋ ಟೈಮ್ದಾಗ ಸಿಗ್ತಾವಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಇವಾಗ ಬಂದೆ ನೋಡ್ರಿ.
ಅಡುಗೆದು ಇನ್ನೂ ಏನೂ ಮಾಡಿಲ್ಲ ನೋಡ್ರಿ. ಫಸ್ಟಿಗೆ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಮಾಡ್ಬೇಕಂತ ಅನ್ಕೊಂಡೆನ. ಈ ಕಡೆ ನಾನು ದೇವಿಗೆ ಉಡ್ಸೋ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಬರ್ರಿ ದೇವ್ರ ಪೂಜೆ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ಒಂದು ಮಣಿ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿ ಆಮೇಲೆ ತಾಮ್ರ ಕೂಡ ಇಟ್ಟಿದೆ ನೋಡ್ರಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಆಫೀಸಿಂದ ಬಂದ ತಕ್ಷಣ ಬ್ಲಿಂಕಿಟ್ ಒಳಗೆ ಕೆಲವೊಂದಷ್ಟು ತರಕಾರಿಗಳನ್ನ ಆರ್ಡರ್ ಮಾಡಿದ್ದಾರೆ. ಅರ್ಜೆಂಟಿಗೆ ಬೇಕಾಗಿರೋದನ್ನ ಹಂಗೆ ಮಾಡಿಬಿಡ್ತೀವಿ ನಾವು. ಸೊ ಪೂಜೆ ಎಲ್ಲ ಆಲ್ಮೋಸ್ಟ್ ಪೂಜೆ ಅಂದರೆ ಸೀರೆ ಉಡ್ಸೋದು ಎಲ್ಲ ಮುಗೀತು ನೋಡ್ರಿ. ಇನ್ನು ನಮ್ಮ ಹಸ್ಬೆಂಡ್ ಅವ್ರು ಬಂದ ತಕ್ಷಣ ಈ ಕಡೆ ಬಾಳೆ ಕಂಬ ಕಟ್ಟಕ್ಕೆ ಕೂತ್ರು. ಬಾಳೆ ಕಂಬ ಕಟ್ಟಿ ಅವ್ರು ಹೋದ್ರು. ಅದಾದಮೇಲೆ ನಾನು ಶಮೆ ಮತ್ತು ಆರತಿ ಎರಡಕ್ಕೂ ಕೂಡ ಬತ್ತಿ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಬತ್ತಿ ಇದೊಂದು ಸ್ವಲ್ಪ ಟೈಮ್ ಹಿಡಿತೈತಿ. ಯಾಕಂದ್ರೆ ಒಂದೊಂದು ಇದ್ರೊಳಗೆ 5 ಬತ್ತಿ ಇದು ಮಾಡತ್ತೀನಿ ನೋಡ್ರಿ. ಸೊ 2 ಶಮೆಗೆ 5 ಮತ್ತು ಆಮೇಲೆ ಆರತಿಗೆ ಒಂದೊಂದು ಬೇಕಾಗ್ತೈತಿ. ಸೊ ಇದೆಲ್ಲ ರೆಡಿ ಮಾಡ್ಕೊಳಕತ್ತೇನೆ. ಇನ್ನು ಆಲ್ಮೋಸ್ಟ್ ಎಲ್ಲ ನಾನು ಪೂಜೆದು ಏನೇನು ಮಾಡ್ಬೇಕಲ್ಲ ಎಲ್ಲ ಮುಗಿಸಿದ್ದೇನೆ. ಈ ಕಡೆ ಬಳೆ ಒಂದು ಇಟ್ಟಿರ್ಕಿಲ್ಲ ನೋಡ್ರಿ. ಬಳೆ ಗ್ರೀನ ಮತ್ತು ರೆಡ್ ಮ್ಯಾಚಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಬಟ್ ಅವರು ಮರೆತು ಲೈಟ್ ಗ್ರೀನ ಮತ್ತು ಡಾರ್ಕ್ ಗ್ರೀನ್ ತೊಗೊಂಬಂದಾರ ನೋಡ್ರಿ. ಇವು ಬಳೆ ಚೆನ್ನಾಗಿದಾವ. 100 ರುಪೀಸ್ಗೆ ಡಜನ್ ಅಂತ ನೋಡ್ರಿ. ಹೂ ಭಾಳಿದ್ದು ನೋಡ್ರಿ. ಸೊ ದೊಡ್ಡ ದೊಡ್ಡ ಮಾಲೆ ಮಾಡಿದ್ರ. ಹಾಗಾಗಿ ಹೊರಗಡೆ ಡೆಕೋರೇಷನ್ ಮಾಡ್ಬೇಕಂತೇಳಿ ನಮ್ಮ ಹಸ್ಬೆಂಡ್ ಅವರು ಒಂದನ್ನು ಕರ್ಕೊಂಡು ಹೋಗಿದ್ದಾರೆ. ಮಾವಿನ ಟೊಂಗೆ ಕೂಡ ಭಾಳ ಅದಾವ. ಅದಕ್ಕೆ ಎಲ್ಲ ಒಂದೊಂದು ಇದಕ್ಕೆ ಮಾವಿನ ಟೊಂಗೆ ಕಟ್ಕೊಳತ್ತಾರ. ಏನೇನು ಡೆಕೋರೇಷನ್ ಮಾಡ್ತಾರ ಅಂತ ಹೇಳಿ ಆಮೇಲೆ ತೋರಿಸ್ತಾನೆ. ಸೊ ಈ ಕಡೆ ನಾನು ಒಂದುಗ ದೀಪದು ಹಚ್ಚಾಕ ಹೇಳಿದ್ನಿ. ದೀಪ ಹಚ್ಚಾಕತ್ತಾಳ. ದೇವ್ರ ಪೂಜೆ ಎಲ್ಲ ಮುಗೀತು ನೋಡ್ರಿ. ಇನ್ನು ದೇವರಿಗೆ ನೈವೇದ್ಯ ಇಡ್ಯಾಕ ಅಡುಗೆ ಮಾಡಕ್ಕೆ ಒಂದು ಸೈಡ್ ಅನ್ನ ಮಾಡಕ್ಕೆ ಇಟ್ಟಿದ್ದೇನೆ. ಇನ್ನೊಂದು ಕಡೆ ನಾನು ರಾತ್ರಿ ಅಕ್ಕಿ ರುಬ್ಬಿಟ್ಟಿದ್ನಿ. ಸೊ ನೀರು ದೋಸೆ ಮಾಡಕತ್ತೇನೆ. ಎಲ್ಲರಿಗೂ ಭಾಳ ಹಸಿವಾಗೈತೆ ನೋಡ್ರಿ. ಅದಕ್ಕೋಸ್ಕರ ಅರ್ಜೆಂಟಿಗೆ ದೋಸೆ ಜೊತೆ ಚಾ ಅಷ್ಟು ಮಾಡಿಬಿಟ್ನಿ. ಪಲ್ಯ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಅಂತ ಹೇಳಿ. ಅರ್ಜೆಂಟಿಗೆ ನಾವು ಆನ್ಲೈನ್ದಾಗ ತರಕಾರಿ ಆರ್ಡರ್ ಮಾಡಿದ್ವಿ ನೋಡ್ರಿ. ಸೊ ಎಲ್ಲ ತೆಗೆದು ಇಟ್ಕೊಳಕತ್ತೇನೆ. ಟೊಮೆಟೊ, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಬದನೆಕಾಯಿ, ಮೆಣಸಿನ್ಕಾಯಿ. ಸೊ ಇವಾಗ ಬೇಳೆ ಕೂಡ ಕುದಿಸಿದ್ನಿ. ಅದಕ್ಕೆ ಬೆಲ್ಲ ತುರಿದು ಕೊಡತ್ತಾರೆ ನಮ್ಮ ಹಸ್ಬೆಂಡ್ ಅವರು. ಆಮೇಲೆ ಸ್ವಲ್ಪ ಕೈ ನೋಸಾದೈತೆ ಅಂತೇಳಿ ಒಂದು ಹೇಳಿದ್ರು. ಆಕಿ ಕೂಡ ಸ್ವಲ್ಪ ಅದನ್ನ ತುರಿದ್ಬಿಟ್ಟು ಬೆಲ್ಲ ಕುಡ್ಸತ್ತಾಳ. ನಾನು ಬದನೆಕಾಯಿ ಹೆಚ್ಚತ್ತೇನೆ. ನಮ್ಮ ಹಸ್ಬೆಂಡ್ ಅವರು ಟೊಮೆಟೊ, ಈರುಳ್ಳಿ ಹೆಚ್ಚಾತಾರ. ಸುಂದರಿ ಕಾಣತಾಣಿದ್ರ ಈಗ ಕಾಣದಕ್ಕ ಎಲ್ಲಾರು ನಾವೆಲ್ಲಾರು ಒಂದ್ ಕಡೆ ಸ್ವಲ್ಪ ಏನ್ ಬೆಲ್ಲ ಸ್ಮೆಲ್ ನೋಡತ್ತಿ. ಏನು ಸುಂದರಿ ಏನ್ ಬೇಕಾಗಿತ್ತು ಬೆಲ್ಲ ತಿಂದಿದ್ದೆ. ಇವಾಗ ಬದನೆಕಾಯಿ ಕೂಡ ರೆಡಿ ಆಗತ್ತೈತೆ ನೋಡ್ರಿ. ಹಸಿಮೆಣಸಿನ್ಕಾಯಿ ಹಾಕಿದೇನ. ಆಮೇಲೆ ಬೇಳೆ ಸಾಂಬಾರು ಮಾಡಕ್ಕೆ ಕಡಲೆಬೇಳೆ ಸಪ್ರೇಟಾಗಿ ಕುದಿಸ್ಕೊಂಡೆ. ಇವಾಗ ಅಡುಗೆ ಎಲ್ಲ ರೆಡಿ ಆಗೈತಿ ನೋಡ್ಬೋದು. ಹೋಳಿಗೆ, ಪಲ್ಯ, ಅನ್ನ, ಸಾಂಬಾರು, ಸ್ಯಾಂಡ್ಗೆ. ಸ್ವಲ್ಪ ಲೇಟ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಫಸ್ಟಿಗೆ ಆ್ಯಡ್ ಮಾಡಿದ್ದೇನೆ. ಪೂಜೆ, ಅಡುಗೆ, ಆಮೇಲೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದು ರೆಡಿ ಆಗಬೇಕಂದ್ರೆ 8 ಗಂಟೆ ಆಯ್ತು ನೋಡ್ರಿ. ಸೊ ನಾನು ಈ ಥರ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ. ಹೇಗೆ ಕಾಣತ್ತೇನೆ ಅಂತೇಳಿ ಕಮೆಂಟ್ ಮಾಡಿರಿ. ಮುತ್ತೈದೆಯರಿಗೆ ಉಡಿ ತುಂಬಕ್ಕಂತೇಳಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ. ಇನ್ನೂ ಬಾಳೆ ಎಲೆ ಥರ ಡಿಸೈನ್ ಒಳಗೂ ಅದಾವ. ಅವ ಇನ್ನೂ ರೆಡಿ ಮಾಡಿಲ್ಲ.
ಓಣಿ ಒಳಗೆಲ್ಲ ಹೋಗಿ ಅರ್ಶಿನ ಕುಂಕುಮ ತಗೊಳಕ್ಕೆ ಎಲ್ಲರಿಗೂ ಕರೆದು ಬಂದಿದ್ದೆ ನೋಡ್ರಿ. ಸೊ ಒಬ್ಬೊಬ್ರು ಬರ್ತಾ ಇದ್ದಾರೆ. ಒಂದಷ್ಟು ಜನ ಮೊದಲೇ ಪರಿಚಯ ಇದ್ದವ್ರು ಇದ್ದಾರೆ, ಇನ್ನೊಂದಷ್ಟು ಜನ ಹೊಸಬ್ರು ಇದ್ದಾರೆ ನೋಡ್ರಿ. ಯಾಕಂದ್ರೆ ನಾವು ಇಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಈ ಮನೆಯೊಳಗೆ ಫಸ್ಟ್ ಟೈಮ್ ನೋಡ್ರಿ. ಮತ್ತು ಹಳೆ ಮನೆಯೊಳಗೆ ಇದ್ವಲ್ಲ ಆ ಕಡೆನೂ ನಾನು ಫೋನ್ ಮಾಡಿ ಹೇಳಿದ್ದೇನೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಕೂಡ ಅವ್ರ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ಸೊ ಈ ಸಾರಿ ಒಂದಷ್ಟು ಜಾಸ್ತಿ ಜನನ ಬರೋರಿದ್ದಾರೆ. ಸೊ ಈ ಮನೆಯೊಳಗೆ ಹೊಸಬ್ರೆಲ್ಲ ಕಾಣಿಸ್ತಾರೆ. ಸೊ ನೋಡ್ರಿ ನಾನು ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಉಡಿ ತುಂಬ್ತೇನೋ, ಏನೆಲ್ಲ ಕೊಡ್ತೇನೋ ಪ್ರತಿಯೊಂದನ್ನು ಕೂಡ ಸ್ಕಿಪ್ ಮಾಡಿದೆ ನೋಡ್ರಿ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಕೂಡ ಹೇಳ್ಬೋದು. ಆಮೇಲೆ ನಿಮ್ಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ನೋಡಿ ಕಲ್ಕೋಬೋದು ಅಂತ ಹೇಳ್ತೀನಿ. ಉಳಿತಂತ್ರಿ ಮತ್ ಮಮ್ಮಿ ಕಳ್ಸಿದೆ ಹೋಗ್ ಬರೋ ಅಂತ ಹೇಳಿ. ಇಲ್ಲ ಹೋಗಿಂತ ನಮ್ಮ ಮನೆಗೆ ವಾಪಸ್ ಮತ್ತೆ ವಾಪಸ್ ಬಂದಿದ್ದೆ.
ರೀನಾ ಆಂಟಿ ಬರತ್ತ ಬಂದ ಹುಲಿ ಇವತ್ತು ಬಂದಿಲ್ಲ ನೀ ನೋಡ್ಕೊಳಕ ಎಲ್ಲ ನಮ್ಮ ಪತ್ರಿಕಾ ಬಳಗಗಳೆಲ್ಲ ಯಾರು ಅದಕ್ಕೆ ಹಚ್ಚಿದ್ವು ಯಾಕೋ ಎಲ್ಲಾರ್ಗೂ ಉಡಿ ತುಂಬಾಯ್ತು ನೋಡ್ರಿ. ಲಾಸ್ಟ್ ಇವ್ರು ಬಂದ್ರು, ಇವ್ರಷ್ಟು ಉಡಿ ತುಂಬಿಸ್ಕೊಂಡ್ರೆ ಮುಗಿದು ಹೋಯ್ತಾ. ಇನ್ನೊಂದೇನಂದ್ರೆ ನಾನು 12 ಪ್ಲೇಟ್ ಅಷ್ಟ ತಂದಿದ್ದೆ. 6 ಸಿಲ್ವರ್ ಕಲರ್ ಒಳಗೆ ಪ್ಲೇಟ್ ತಂದಿದ್ನಿ, ಇನ್ನು 6 ಬಾಳೆ ಎಲೆ ಶೇಪ್ ಒಳಗಿರುವಂಥ ಪ್ಲೇಟ್ ತಂದಿದ್ದೆ. ಸೊ ಎಲ್ಲಾರ್ಗೂ ಸಾಲಿಲ್ಲ, ಒಂದಷ್ಟು ಜನರಿಗೆ ಹಂಗೆ ಉಡಿ ತುಂಬಿದ್ನಿ. ಸೊ ಎಲ್ಲರೂ ಉಡಿ ತುಂಬ್ಕೊಂಡು ಹೋದ್ರು ನೋಡ್ರಿ. ಇವಾಗ ನಾನು ಮತ್ತೆ ಬತ್ತಿ ರೆಡಿ ಮಾಡ್ಕೊಳತ್ತೇನೆ, ಯಾಕಂದ್ರೆ ದೇವ್ರ ಹತ್ರ ಶಮೆ ಹಚ್ಚಿದ್ನಿ. ಅದಕ್ಕೆ ಸಪ್ರೇಟ್ ಆಗಿ ನಾನು ದೀಪದ ಆಯಿಲ್ ತೊಗೊಂಡು ಬಂದಿದ್ದೆ. ಅದು ಹಚ್ಚಬಾರ್ದು ಅಂತೇಳಿ ಭಾಳ ಜನ ಅನ್ನತ್ತಿದ್ರು, ಯಾಕಂದ್ರೆ ಅದು ಹಚ್ಚಿದ್ರೆ ಬೇಗ ಬೇಗ ಸುಟ್ಟು ಎಲ್ಲಾನು ಒಂಥರ ಸುಟ್ಟು ಹೋಗ್ಬಿಡ್ತದಂತ. ಅದಕ್ಕೋಸ್ಕರ ನಾನು ಮತ್ತೆ ರೆಡಿ ಮಾಡ್ಕೊಳಕತ್ತೇನೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ಪ್ರತಿಯೊಂದನ್ನು ತೋರಿಸಿದ್ದೇನೆ, ರಂಗೋಲಿ, ಡೆಕೋರೇಷನ್, ಸೀರೆ ಉಡ್ಸೋದು, ದೇವರ ಪ್ರಿಪ್ರೇಷನ್ ಯಾವ ಥರ ಮಾಡಿದ್ನಿ, ಹಬ್ಬದ ಪ್ರಿಪ್ರೇಷನ್, ಮತ್ತು ಅಡುಗೆ ಯಾವ ಥರ ಇತ್ತು ಎಲ್ಲನೂ ತೋರಿಸಿದ್ದೇನೆ, ಉಡಿ ತುಂಬೋದು ಕೂಡ. ಸೊ ಐ ಹೋಪ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನೆ. ವಿಡಿಯೋ ಚಿನ್ನ ಏನ್ ಚಿನ್ನ ಇದೆ ಹಿಂಗ್ ನಿಂತಿದ್ದೆಲ್ಲ ಮಾಡ್ತಾ ನೋಡುವಂತದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.